ಬಿಸ್ನೆಸ್ ಆಪರ್ಚುನಿಟೀಸ್ ಸಡನ್ನಾಗಿ ಎಲ್ಲಿಂದ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಫ್ರೆಂಡ್ಸ್ ಇರ್ಬೋದು, ಬಾಪ ನಾನು ಇನ್ವೆಸ್ಟ್ ಮಾಡ್ತೀನಿ, ನೀನು ಇನ್ವೆಸ್ಟ್ ಮಾಡು, ಇಬ್ಬರು ಜೊತೆಲಿ ಸೇರಿ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬೋದು. ಅಥವಾ ನಮಗೆ ಗೊತ್ತಿರುತ್ತೆ ನಾಳೆ ನಾವು ಇಲ್ಲಿ ಕೆಲಸ ಮಾಡೋ ಜಾಗದಲ್ಲೇ ಹೌದು ಇಲ್ಲೊಂದು ಆಪರ್ಚುನಿಟಿ ಇದೆ, ಈ ಥರ ಮಾಡಿದ್ರೆ ನಮಗೆ ಇಲ್ಲಿ ಸಕ್ಸಸ್ ಸಿಗುತ್ತೆ ಅಂತ. ಬಟ್ ಇನ್ವೆಸ್ಟ್ ಮಾಡೋಕ್ಕೆ ನಮ್ಮ ಕೈಲಿ ಅಷ್ಟು ಅಮೌಂಟ್ ಇರೋದಿಲ್ಲ. ಈ ಗ್ಯಾಪ್ ಎಲ್ಲಿಂದ ಆಗುತ್ತೆ? ಈ ಗ್ಯಾಪ್ನ ಯಾವ ಥರ ಫಿಲ್ ಮಾಡ್ಬೋದು? ಈ ಗ್ಯಾಪ್ನ ಭದ್ರತೆಗಾಗಿ ನಾವೇನು ಮಾಡ್ಕೋಬೋದು? ನಾನು ಫ್ಯೂಚರಲ್ಲೇ ಫಸ್ಟಿಂದನೇ ನನಗೆ ಸಂಬಳ ಬಂದಿದ್ದು ಮೊದಲನೇ ತಿಂಗಳಿಂದನೇ ನನಗಾಗಿ ನನ್ನ ಭದ್ರತೆಗಾಗಿ ಅಂತೇಳ್ಬಿಟ್ಟು ಒಂದು ಪೋರ್ಷನ್ ಅಮೌಂಟು ಸೇವ್ ಮಾಡಿ ಇಟ್ಕೊಂಡಿದ್ದಿದ್ರೆ ಖಂಡಿತ ಯಾವುದೇ ಮುಂದೆ ಬರೋ ಈ ಥರ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ಹೌದೋ ಇಲ್ವಾ? ಅದಕ್ಕಾಗಿ ನಾನು ಹೇಳೋದು, ನಿಮಗೆ ಇವತ್ತೇನು ದುಡಿತೀರಾ ಆ ದುಡ್ಡಿನಲ್ಲಿ ಒಂದು ಪೋರ್ಷನ್ ನಿಮ್ಮದು ಅಂತ ನಿಮ್ಮ ಭದ್ರತೆಗಾಗಿ SIPನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಫ್ಯೂಚರ್ನಲ್ಲಿ ಯಾವಾಗ ಎಲ್ಲಿಂದ ಆಪರ್ಚುನಿಟೀಸ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸಡನ್ನಾಗಿ ನಾವು ಯಾರ ಮುಂದೆನೋ ಕೈ ಚಾಚುವಂಥ ಪರಿಸ್ಥಿತಿ ಬರೋದಿಲ್ಲ. ಹೌದು, ನಮ್ಮ ಕೈಲಿ ದುಡ್ಡಿರುತ್ತೆ, ನಾವು ಅದನ್ನು ನಾವೇ ದುಡ್ದು ನಾವೇ ಸೇವ್ ಮಾಡಿದಾಗ ಆ ದುಡ್ಡಿನ ವ್ಯಾಲ್ಯೂ ಗೊತ್ತಿರುತ್ತೆ. ಹಾಗಾಗಿ ವ್ಯಾಲ್ಯೂ ಗೊತ್ತಿದ್ದಾಗ ಖಂಡಿತ ಆ ಅಮೌಂಟ್ನ ಯಾವುದೇ ಅನ್ವಾಂಟೆಡಲ್ಲಿ ಪೋಲಾಗದೇ ಇರೋ ಥರ ಇನ್ವೆಸ್ಟ್ ಮಾಡ್ತೀವಿ. ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಜಾಗ್ರತೆಯಿಂದ 1ಕ್ಕೆ 10ರಷ್ಟು ಎಚ್ಚರಿಕೆ ವಹಿಸಿ ಬಿಸ್ನೆಸ್ ಮಾಡ್ತೀವಿ. ಏನು ಹೇಳ್ತೀರಾ? ಹೌದು ತಾನೇ? ನಮ್ಮ ಭದ್ರತೆಗಾಗಿ ನಾವು ಸೇವ್ ಮಾಡ್ಕೋಬೇಕು, ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡಿ ದುಡ್ಡನ್ನು ಬೆಳೆಸಿ ನಿಮ್ಮ ಭವಿಷ್ಯನ ಭದ್ರಪಡಿಸ್ಕೊಳ್ಳಿ. ಅದಕ್ಕಾಗಿ SIPನಲ್ಲಿ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.